ಅವರು ಬಡತನದಲ್ಲಿ ಇರ್ತಕ್ಕಂಥ ಸಮಾಜ ಅದು ಎಂತ ಸಮಾಜ. ಈಗ ಅದರಿಂದ ಅದು ಡೆವಲಪ್ ಆಗಿರೋದಿಲ್ಲ. ಅದಕ್ಕೆ ನೀವು ವಕ್ಫ್ ಪ್ರಾಪರ್ಟಿಯನ್ನು ತೆಗೆದಾಕಕ್ಕಾಗುತ್ತಾ? ಯಾರು ತೆಗ್ದಿದ್ದಾರೆ? ಈ ಅಮೆಂಡ್ಮೆಂಟ್ ಅಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅನ್ನೋದು ಹೇಳಿ. ನೀವು ವಕೀಲರಲ್ಲ ಮಾರ್ರೆ, ನೀವು ಒಬ್ರು ವಕೀಲರು. ಈ ಆಕ್ಟ್ ಅಲ್ಲಿ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಸಮಸ್ಯೆಗಳು ಹೇಳ್ತೇನೆ. ಹೇಳಿ. ಅದು ಎಷ್ಟು ಪಾಯಿಂಟ್ ಬೇಕಂದ್ರೆ ಹೇಳಿ, ನಾನು ನಿಮ್ಗೆ ಚಾಲೆಂಜ್ ಮಾಡ್ತೇನೆ. ನಾನು ವಕೀಲ ಅಲ್ಲ, ನಾನು ಡಾಕ್ಟರು. ಚಾಲೆಂಜ್ ಮಾಡ್ತೇನೆ, ಹೇಳಿ. ನಿಮಿಷ ಕೇಳಿ. ವಕ್ಫ್ ಬೋರ್ಡ್ ಅಲ್ಲಿ ಈಗ ಇವತ್ತಿನವರೆಗೂ ವಕ್ಫ್ ಬೋರ್ಡ್ ಅಲ್ಲಿ ಬರೀ ಮುಸ್ಲಿಂ ಸಮುದಾಯದ ಜನರು, ಮುಸ್ಲಿಂ ಜನಾಂಗದ ಜನರ ಮಾತ್ರ ಅಂಗತ್ವವಾಗಿರತಕ್ಕಂಥ ವಕ್ಫ್ ಬೋರ್ಡ್ಗಳನ್ನು ಇರತಕ್ಕದ್ದಾಗಿದೆ. ಆದ್ರೆ ಈಗ ಬಂದಿರತಕ್ಕಂಥ ತಿದ್ದುಪಡಿಯಲ್ಲಿ ಬೇರೆ ಜನರನ್ನು ಸೇರಿಸಬಹುದು ಎಂಬುದಾಗಿದೆ. ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ. ಸಂವಿಧಾನ ಆಮೇಲೆ ಮಾತಾಡುವ, ನಾವು ಸಂವಿಧಾನಕ್ಕೆ ಆರ್ಟಿಕಲ್ 16(5)ಗೆ ವಿರುದ್ಧವಾಗಿರತಕ್ಕಂಥದ್ದು. ನೀವು ನೋಡಿ, ಕೇಳಿ, ಒಂದೊಂದೇ ಪಾಯಿಂಟ್ ಮಾತಾಡುವ. ನೀವು ಒಂದು ಪಾಯಿಂಟ್ ಹೇಳಿದ್ರಿ, ಈಗ ಇನ್ಕ್ಲೂಸಿವಿಟಿ ಅಂತ ಬೇರೆ ಇಬ್ಬರನ್ನ, ಬೇರೆ ಜಾತಿ ಮುಸಲ್ಮಾನರನ್ನ ಬಿಟ್ಟು ಬೇರೆಯವರನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಮಹಿಳೆಯರು ಸಹ ಇದ್ದಾರೆ. ಹಿಂದೆ ಮಹಿಳೆಯರಿಗೆ ಅವಕಾಶ ಇರಲಿಲ್ಲ, ಮಹಿಳೆಯರನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಎರಡು ಬೇರೆಯವರನ್ನ ಯಾಕೆ ಹಾಕಿದ್ದಾರೆ, ಅದರ್ ದೆನ್ ಮುಸ್ಲಿಮ್ಸ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ, ನೀವು ಕ್ಲೇಮ್ ಮಾಡುವಂತ ಲ್ಯಾಂಡ್, ನಾನು ಹೇಳ್ತಾ ಇರತಕ್ಕಂಥದ್ದು, ನೀವು ಒಂದು ಪಾಯಿಂಟ್ ಹೇಳಿದ್ರೆ ನನಗೆ ಹೇಳೋದು ಕೇಳಿ. ನೀವು ಕ್ಲೇಮ್ ಮಾಡ್ತಾ ಇದ್ದೀರಲ್ಲ ಲ್ಯಾಂಡ್, ಅದರಲ್ಲಿ ಎಷ್ಟೋ ಜನ ಲಿಟಿಗೇಷನ್ ಅಲ್ಲಿ ಹಿಂದೂಗಳು, ಕ್ರೈಸ್ತರು, ಜೈನರು, ಬುದ್ಧರು ಎಲ್ಲರೂ ಇದ್ದಾರೆ. ಅವರ ರೆಪ್ರೆಸೆಂಟೇಷನ್ ಅದರಲ್ಲಿ ಇರ್ಬೇಕಂತ ಅವರನ್ನ ಹಾಕಿದ್ದು. ನಿಮ್ಮ ಲ್ಯಾಂಡ್ ಏನ್ ಕ್ಲೇಮ್ ಮಾಡ್ತೀರಿ, ನೀವು ಯಾರದ್ದು ಲ್ಯಾಂಡ್ ಇದು ನಂದಂತ ಕ್ಲೇಮ್ ಮಾಡುವಂತ ಸಂದರ್ಭ, ನೀವು ಯಾರು ಲ್ಯಾಂಡ್ ಬೇಕಾದ್ರೆ ಕ್ಲೇಮ್ ಮಾಡ್ತೀರಿ? ನೀವು ದೇವಸ್ಥಾನ ನಮ್ದಂತ ಹೇಳ್ಬೋದು. 1 ಮಿನಿಟ್ ಸರ್, ಇದೇ ಇದರಲ್ಲಿ ಅಜಿತ್ ಅಣ್ಣನ ಎದ್ರೆ ಇದೇ ಸ್ಟುಡಿಯೋದಲ್ಲಿ ನಾವು ಮಾತಾಡುವಾಗ ನಿಮ್ಮ ವಕ್ಫಿನ ಒಬ್ರು ಹೇಳ್ತಾರೆ ವಿಧಾನಸೌಧ ನಮ್ದಂತ ಹೇಳಿದ್ದಾರೆ. ಇಲ್ಲಿ ಇದೇ ಸ್ಟುಡಿಯೋದಲ್ಲಿ ಹೇಳಿದ್ದಾರೆ ವಿಧಾನಸೌಧ ನಮ್ದು, ಆದ್ರೆ ನಾವು ನಿಮ್ಗೆ ಎಂತವ್ರು ತೊಂದರೆ ಮಾಡ್ತೇವಾ? ನಾನಿದ್ದೆ ಆರ್ಗ್ಯುಮೆಂಟ್ ಡಿಬೇಟ್ ಅಲ್ಲಿ. ಯು ಗಾಟ್ ಇಟ್. ಇದಕ್ಕೆ ಕ್ಲೇಮ್ ಮಾಡುವಾಗ ಅದರ್ ಸೈಡ್ ನೀವು ಕೇಳಬೇಕಲ್ಲ. 22 ಮೆಂಬರ್ ಅಲ್ಲಿ ಇಬ್ಬರನ್ನ ಹಾಕಿದ್ದಾರೆ. ನಿಮ್ಗೆ ಏನ್ ಸಮಸ್ಯೆ? ಉಸ್ಮಾನ್ ಅವರೇ, ವಾದ ಇಷ್ಟೇ. ವಕ್ಫ್ ಬೋರ್ಡ್ ಒಳಗಡೆ ಮುಸಲ್ಮಾನರನ್ನ ಹೊರತುಪಡಿಸಿ ಬೇರೆ ಇರುವುದು ಬೇಡ ಅನ್ನೋದಾದ್ರೆ, ವಕ್ಫ್ ಬೋರ್ಡ್ ಮುಸಲ್ಮಾನರ ಆಸ್ತಿ ಬಿಟ್ಟು ಇನ್ಯಾರ ಆಸ್ತಿನೂ ಕ್ಲೇಮ್ ಮಾಡೋದು ಬೇಡ ಹಂಗಿದ್ರೆ ಒಪ್ಕೊಳ್ತೀರಾ? ಕರೆಕ್ಟ್ ಅಲ್ಲ, ನ್ಯಾಯ ಅಲ್ಲ, ಇದೆಲ್ಲ ಏನು ಅನ್ಯಾಯ? ನೋಡಿ, ನೀವು ನೋಡಿ, ನೀವು ದೇವಸ್ಥಾನ ಬೋರ್ಡ್ಗಳಿದಾವೆ ಸುಮಾರು, ಬೇರೆ ಜನಾಂಗದ ಜಮಾತಲ್ಲಿ ಹಿಂದೂಗಳನ್ನು ಹಾಕಲಿಲ್ಲ, ವಕ್ಫಲ್ಲಿ ಹಾಕಿಲ್ಲ. ಯಾಕಂದ್ರೆ ನೀವು ನಮ್ಮ ಜಾಗ ಕ್ಲೇಮ್ ಮಾಡ್ತೀರಿ, ದೇವಸ್ಥಾನದಿಂದ ನಿಮ್ಮ ಜಾಗವನ್ನು ನಾವು ಇಷ್ಟೊಂದು ಕ್ಲೇಮ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಆರ್ಟಿಕಲ್ 16(5) ಓದಿ. ನೀವು ಸಂವಿಧಾನದ 16(5) ಅಲ್ಲಿ ಇರತಕ್ಕಂಥ ಒಂದು ಅಧಿಕಾರವನ್ನು ಚಲಾಯಿಸಿ ಮುಸ್ಲಿಂ ಜನಾಂಗದ ಪ್ರಾಪರ್ಟಿಗೆ ನೀವು ಕ್ಲೇಮ್ ಮಾಡೋದು ನನ್ನ ಲ್ಯಾಂಡ್ ಅನ್ನ, ನೀವು ಕ್ಲೇಮ್ ಮಾಡೋದು ಯಾವ್ದಾದ್ರು ಒಂದು ದೇವಸ್ಥಾನ ಲ್ಯಾಂಡ್ ಅನ್ನು ಕ್ಲೇಮ್ ಮಾಡ್ತೀರಿ. ನಾವು ದೇವಸ್ಥಾನ ಎಂಡೋಮೆಂಟ್ ಇಂದ ಯಾವುದೇ ಲ್ಯಾಂಡ್ ಅನ್ನ ಕ್ಲೇಮ್ ಮಾಡುವಂತ ಹಕ್ಕು ನಮಗಿಲ್ಲ. ಹಾಗಾಗಿ ಬೇರೆ ಜಾತಿಯವರು, ಬೇರೆ ಧರ್ಮದವರು ಅಲ್ಲಿ ಇರುವಂತ ಅಗತ್ಯ ಇಲ್ಲ. ನಿಮ್ಮ ಜಮಾತಲ್ಲಿ ಮುಸ್ಲಿಮ್ಸ್ ಬಿಟ್ಟರೆ ಬೇರೆ ಯಾರು ಇರುವುದಿಲ್ಲ. ಅದು ನಿಮ್ಮ ರಿಲಿಜಿಯಸ್ ವಿಷಯಕ್ಕೆ ಬಿಟ್ಟಂತ ವಿಷಯ. ವಕ್ಫ್ ರೆವೆನ್ಯೂಗೆ ಸಂಬಂಧಪಟ್ಟಂತ ವಿಷಯ. ನೀವು ಲ್ಯಾಂಡ್ ಅನ್ನ ಯೂಸ್ ಮಾಡ್ತಾ ಇದ್ದೀರಿ, ಇಲ್ಲಿ ನೀವು ಲ್ಯಾಂಡ್ ಅನ್ನ ಕ್ಲೇಮ್ ಮಾಡ್ತಾ ಇದ್ದೀರಿ, ಇದರಲ್ಲಿ ಲಿಟಿಗೇಷನ್ಸ್ ಆಗ್ತದೆ. ಒಂದು ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿ ಆಗಿರುತ್ತೆ, ಒಂದು ಪ್ರಾಪರ್ಟಿ ವಕ್ಫ್ ಪ್ರಾಪರ್ಟಿ ಇದೆಯೋ ಅಥವಾ ಬೇರೆ ಪ್ರಾಪರ್ಟಿ ಇದೆಯೋ ಎಂಬುದಾಗಿ ಅದನ್ನು ತೀರ್ಮಾನ ಮಾಡಲಿಕ್ಕೆ, ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಟ್ರಿಬ್ಯುನಲ್ಗಳಿದಾವೆ. ಅದೇ ಹೇಳುದು, ಟ್ರಿಬ್ಯುನಲ್ ಇದೆ ಪ್ರಾಬ್ಲಮ್. ಈಗ ಟ್ರಿಬ್ಯುನಲ್ ಅಲ್ಲಿ ನೀವು ಬಾಯ್ ಬಂದ ಸೆಕ್ಷನ್ 40 ಅಲ್ಲಿ ನಿಮ್ದೇ ಫೈನಲ್. ಸೆಕ್ಷನ್ 40 ವಕ್ಫ್ ಆಕ್ಟ್ ಅಲ್ಲಿ ನೀವು ಹೇಳಿದ್ದೆ ಫೈನಲ್, ಅದು ನನ್ನ ಲ್ಯಾಂಡ್ ಅಂದ್ರೆ ಅದು ನನ್ನ ಲ್ಯಾಂಡ್ ಅಷ್ಟೇ, ವಕ್ಫ್ ಇದು. ನಮಗೆ ಓವರ್ ರೀಚಿಂಗ್, ನಿಮ್ಮ ಜುಡಿಷಿಯಲ್ ಓವರ್ ರೀಚಿಂಗ್. ಉಸ್ಮಾನ್ ಅವರೇ, ಒಂದು ನಿಮಿಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.